SSLC ಎಕ್ಸಾಮ್ 2ನಲ್ಲಿ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟಲ್ಲಿ ಜಸ್ಟ್ ಪಾಸ್ ಆಗಲಿಕ್ಕೆ ಅಥವಾ ಪಾಸ್ ಆಗಲಿಕ್ಕೆ ಏನೇನು ಟ್ರಿಕ್ಸ್ ಇದೆ ಸರ್? ಯಾವ್ಯಾವ ಚಾಪ್ಟರ್ನ ಓದಬೇಕು, ನಾನು ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ನ ಯಾವ್ಯಾವ ಚಾಪ್ಟರ್ನ ಓದಬೇಕು, ಈ ರೀತಿ ಡೌಟ್ಸ್ ಅಂತೂ ನಿಮ್ಗೆ ಇದ್ದೇ ಇರುತ್ತೆ. ಸರ್ ನನಗೆ ಏನಾದರೂ ಅಟ್ಲೀಸ್ಟ್ ಜಸ್ಟ್ ಪಾಸ್ ಆಗೋಕ್ಕೆ ಏನಾದರೂ ಒಂದು ಟಿಪ್ಸ್ ಕೊಡಿ ಸರ್. ಸೊ ಈ ರೀತಿ ಎಲ್ಲ ಕೇಳ್ತಾ ಇರ್ತೀರಲ್ವಾ, ನೀವುಗಳು ಏನು ಮಾಡಬೇಕಂತ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ. ಓಕೆ, ಸೊ ಇಲ್ಲಿ ಕೊಟ್ಟಿದ್ದೀನಲ್ವಾ, ಆಲ್ರೆಡಿ ನಿಮ್ಗೆ ಗೊತ್ತಾಗುತ್ತೆ. ಸೋಷಿಯಲ್ ಸೈನ್ಸಲ್ಲಿ ಪಾಸಿಂಗ್ ಟ್ರಿಕ್ಸ್. ಪಾಸ್ ಆಗಬೇಕು ಅಂತಂದರೆ ನೀವು ಇದನ್ನು ಮಾಡಲೇಬೇಕು ಸರ್. 33 ಚಾಪ್ಟರ್ಸ್ ಇದೆ, ಓದಲಿಕ್ಕಾಗಲ್ಲ, ಕಷ್ಟ ಆಗುತ್ತೆ ಅನ್ನೋರಿಗೆ ಸೊ ಇದೊಂದು ದಿ ಬೆಸ್ಟ್ ವಿಡಿಯೋ ಆಗಿರುತ್ತೆ. ಇದನ್ನು ಕಂಪ್ಲೀಟಾಗಿ ವಿಡಿಯೋನ ವಾಚ್ ಮಾಡಿ. ಓಕೆ, ಮತ್ತು ಕಮೆಂಟಲ್ಲಿ ಎಸ್ ಎಸ್ ಟಿ ಅಂತ ಟೈಪ್ ಮಾಡ್ತಾ ಹೋಗಿ ಬೇಗ ಬೇಗ. ಕ್ಲಿಯರಾ? ಸೊ ನೋಡ್ತಾ ಹೋಗೋಣ ಏನು ಮಾಡಬೇಕಂತ. ಸಿಂಪಲ್ ಆಗಿದೆ. ಸೊ ಫಸ್ಟ್ ಪಾಯಿಂಟಲ್ಲಿ ನೋಡಿ ಏನು ಹೇಳಿದ್ದೀನಪ್ಪ ಅಂತಂದರೆ, ನಾನಿಲ್ಲಿ ಫಸ್ಟ್ ಪಾಯಿಂಟಲ್ಲಿ ವೆರಿ ಸಿಂಪಲ್ ಆಗಿ ಹೇಳಿದ್ದೀನಿ. ಏನಂತ? ಫೋಕಸ್ ಮೋರ್ ಆನ್ ಈಸಿ ಚಾಪ್ಟರ್ಸ್ ಅಂತ ಹೇಳಿದ್ದೀನಿ. ನಿಮಗೆ ಟೋಟಲು 33 ಚಾಪ್ಟರ್ಸ್ ಇದೆ. ಓಕೆನಾ? ಎಷ್ಟಿದೆ? 33 ಚಾಪ್ಟರ್ಸ್ ಇದೆ. ಬಟ್ ನೀವು 33 ಚಾಪ್ಟರ್ಸನ್ನು ಓದಬೇಕಂದ್ರೆ ಬೇಡ. ಓಕೆ, ಇಲ್ಲಿ ನಾನು ಕೆಲವೊಂದು ಚಾಪ್ಟರ್ಗಳನ್ನು ಕೊಟ್ಟಿದ್ದೀನಿ, ಮತ್ತು ಆ ಚಾಪ್ಟರ್ನಿಂದ ಬ್ಲೂ ಪ್ರಿಂಟ್ ಪ್ರಕಾರ ಎಷ್ಟು ಮಾರ್ಕ್ಸಿಗೆ ಕ್ವಶನ್ಸ್ ಬರುತ್ತೆ. ಓಕೆ, ಯಾವುದೋ ಕಂಪಲ್ಸರಿ ಮತ್ತು ಚಾಯ್ಸ್ ಕ್ವಶನ್ಸ್ ಎರಡೂ ಇರ್ತಕ್ಕಂಥ ಚಾಪ್ಟರ್ಗಳನ್ನು ನಾನು ಆ್ಯಡ್ ಮಾಡಿದ್ದೀನಿ. ಕ್ಲಿಯರಾ? ಎರಡನ್ನೂ ಸೇರಿಸ್ಬಿಟ್ಟು, ಎರಡು ಕ್ವಶನ್ಸನ್ನು ಸೇರಿಸ್ಬಿಟ್ಟು ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಹೇಳಿದ್ದೀನಿ. ಈ ಚಾಪ್ಟರ್ಗಳು ತುಂಬ ಸುಲಭ ಇದೆ. ಓಕೆ, ಎಲ್ರಿಗೂ ಕೂಡ ತುಂಬ ಸುಲಭ ಇದೆ. ಹಾಗಾಗಿ ಈ ಚಾಪ್ಟರ್ಗಳನ್ನು ನಾನು ಫಸ್ಟ್ ಲಿಸ್ಟಲ್ಲಿ ಇಟ್ಟಿದ್ದೀನಿ. ಯಾವ ಕಾರಣಕ್ಕೂ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ಬನ್ನಿ ನೋಡ್ತಾ ಹೋಗೋಣ. ಫಸ್ಟ್ ಚಾಪ್ಟರ್ ಯಾವುದು? ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ, 3 ಮಾರ್ಕ್ಸ್ಗೆ. ಕ್ಲಿಯರಾ? ಸೊ ಇದು ಫಸ್ಟ್ ಚಾಪ್ಟರ್ ಆಗಿರೋದ್ರಿಂದ ಎಲ್ಲ ತುಂಬ ಚೆನ್ನಾಗಿ ಆಲ್ಮೋಸ್ಟ್ ಓದಿರ್ತೀರಾ. ಸೊ ಇದಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಕೊಡಿ. ಆಮೇಲೆ ದ ಎಕ್ಸ್ಟೆನ್ಷನ್ ಆಫ್ ದ ಬ್ರಿಟಿಷ್ ರೂಲ್, ಓಕೆ, 2 ಮಾರ್ಕ್ಸ್. ದೆನ್ ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್, 7 ಮಾರ್ಕ್ಸ್. 7 ಅಂತಂದರೆ ಇಲ್ಲಿ ನಿಮಗೆ 3 ಮಾರ್ಕ್ಸಿಗೆ ಒಂದು ಕ್ವಶನ್ ಬರುತ್ತೆ, ಮತ್ತು 4 ಮಾರ್ಕ್ಸ್ಗೆ ಚಾಯ್ಸಿಗೆ ಒಂದು ಬರುತ್ತೆ. ಕ್ಲಿಯರಾ? ಆಮೇಲೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಇಂಟ್ರೊಡಕ್ಷನ್, 2 ಮಾರ್ಕ್ಸ್. ದೆನ್ ಸೋಷಿಯಲ್ ಸರ್ಟಿಫಿಕೇಷನ್, 3 ಮಾರ್ಕ್ಸ್. ವರ್ಕ್ ಆ್ಯಂಡ್ ಎಕನಾಮಿಕ್ ಲೈಫ್, 3 ಮಾರ್ಕ್ಸ್. ಇಂಡಿಯನ್ ಜಿಯೋಗ್ರಫಿಕಲ್ ಪೊಸಿಷನ್ ಆ್ಯಂಡ್ ಫಿಸಿಕಲ್ ಫೀಚರ್ಸ್, 3 ಮಾರ್ಕ್ ಮ್ಯಾಪ್ ಕ್ವಶನ್ ಆಗಿರ್ತಿದ್ದು. ದೆನ್ ಇಂಡಿಯನ್ ಸೀಸನ್ಸ್, 1 ಮಾರ್ಕ್. ಬ್ಯಾಂಕ್ ಟ್ರಾನ್ಸಾಕ್ಷನ್, 4. ದೆನ್ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್, 3 ಮಾರ್ಕ್ಸ್. ದೆನ್ ಕಲೆಕ್ಟಿವ್ ಬಿಹೇವಿಯರ್ ಆ್ಯಂಡ್ ಪ್ರೊಟೆಸ್ಟ್, 2 ಮಾರ್ಕ್ಸ್. ಇಂಡಿಯಾ ಮಿನರಲ್ ಆ್ಯಂಡ್ ಪವರ್ ರಿಸೋರ್ಸಸ್, 1 ಮಾರ್ಕ್ ಮ್ಯಾಪ್ ಕ್ವಶನ್ ಇದು. ದೆನ್ ರೂರಲ್ ಡೆವಲಪ್ಮೆಂಟ್, 4 ಮಾರ್ಕ್ಸ್. ಕನ್ಸ್ಯೂಮರ್ ಎಜುಕೇಷನ್ ಆ್ಯಂಡ್ ಪ್ರೊಟೆಕ್ಷನ್, 2 ಮಾರ್ಕ್ಸ್. ಓಕೆ, ಟೋಟಲ್ ಆಗಿ ನೀವು ಇಷ್ಟೇ ಚಾಪ್ಟರ್ಗಳನ್ನು ಓದಿದ್ರೆ ಕ್ಲಿಯರಾ? ನಾನು ಇಲ್ಲಿ ಏನು ಕೊಟ್ಟಿದ್ದೀನಿ ಅಲ್ವಾ ನೋಡಿ, ಇಲ್ಲಿ 4 ಚಾಪ್ಟರ್ಸ್ ಇದೆ, 4. ಆಮೇಲೆ ಇಲ್ಲಿ 6 ಇದೆ, 10. ಓಕೆ, ಕ್ಲಿಯರಾ? 10 ಆದಮೇಲೆ ಇಲ್ಲಿ 4, 14. ಓಕೆ, ನೋಡಿ ನಿಮಗೆ ಸಿಂಪಲ್ ಆಗಿ, ಓಕೆ, 33 ಬೇಡ, ಜಸ್ಟು 14 ಚಾಪ್ಟರ್ಸ್ ಓದಿದರೆ ನಿಮಗೆ ಎಷ್ಟು ಮಾರ್ಕ್ಸ್ ಬರ್ತಾ ಇದೆ? 50 ಮಾರ್ಕ್ಸ್ ಬರ್ತಾಯಿದೆ, ಇನ್ಕ್ಲೂಡಿಂಗ್ ಚಾಯ್ಸ್ ಕ್ವಶನ್ಸ್. ಸೊ ಹಾಗಾಗಿ ಈ ಚಾಪ್ಟರ್ಗಳ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಸೊ ಹಾಗಾದರೆ ಈ ಚಾಪ್ಟರ್ಗಳ ಮೇಲೆ ಏನನ್ನು ಫೋಕಸ್ ಮಾಡಬೇಕು, ಯಾವ ರೀತಿ ಓದಬೇಕು ಈ ಚಾಪ್ಟರ್ನ ಅಂತಂದರೆ, ಈ ಚಾಪ್ಟರ್ಗಳಲ್ಲಿ, ಈ 14 ಚಾಪ್ಟರ್ಗಳಲ್ಲಿ ನೀವು ಮೊದಲಿಗೆ ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ಅಟೆಂಡ್ ಮಾಡಿ. ಓಕೆ, ಲಾಸ್ಟ್ 3 ಇಯರ್ಸು PYQs, ನಾವು PYQ ಕ್ಲಾಸಸ್ ಕೂಡ ಆಲ್ರೆಡಿ ಮಾಡಿದ್ದೀವಿ, ಚಾನಲಲ್ಲಿ ನಿಮಗೆಲ್ಲ ಸಿಗುತ್ತೆ. ಕ್ಲಿಯರಾ? ಸೊ ಇದನ್ನು ನೀವೇನು ಮಾಡಿ, ಚೆನ್ನಾಗಿ ಪ್ರಿಪೇರ್ ಆಗಿ, ಕ್ಲಿಯರಾ? ಚೆನ್ನಾಗಿ ಸಾಲ್ವ್ ಮಾಡಿ. ಆಮೇಲೆ ಮಾಡಲ್ ಪೇಪರ್ಸ್, 4 ಮಾಡಲ್ ಪೇಪರ್ಸಲ್ಲಿ ಈ 14 ಚಾಪ್ಟರಿಂದ ಯಾವ್ಯಾವ ಕ್ವಶನ್ಸ್ ಬಂದಿದೆ ಅನ್ನೋದನ್ನು ಸಾಲ್ವ್ ಮಾಡಿ. ಆಮೇಲೆ 3 ಪ್ರಿಪ್ರೇಟರಿ ಪೇಪರ್ಸಿಂದ ಈ 14 ಚಾಪ್ಟರಲ್ಲಿ ಇರ್ತಕ್ಕಂಥ ಕ್ವಶನ್ಗಳನ್ನು ಸಾಲ್ವ್ ಮಾಡಿ. ಆಮೇಲೆ LBA ಕ್ವಶನ್ಸ್, ಈ 14 ಚಾಪ್ಟರ್ LBA ಕ್ವಶನ್ಸ್ ಮತ್ತು ಟೆಕ್ಸ್ಟ್ ಬುಕ್ ಕ್ವಶನ್ಸನ್ನು ಮಿಸ್ ಮಾಡದೆ ಸಾಲ್ವ್ ಮಾಡಿ. ಕ್ಲಿಯರಾ? ಕ್ವಶನ್ಸ್ಗಳು ಆಲ್ಮೋಸ್ಟ್ 99% ಇಲ್ಲಿಂದಲೇ ಬರೋದು. ಕ್ಲಿಯರ್? ಈ ಸ್ಟೆಪ್ಸನ್ನು ಫಾಲೋ ಮಾಡಿ ಡೆಫಿನೆಟಾಗಿ ನೀವು ಪಾಸ್ ಆಗಿ ಆಗ್ತೀರಾ. ಕ್ಲಿಯರಾ? ಸೊ ಗೊತ್ತಾಯ್ತಲ್ವಾ? ಎಕ್ಸಾಮ್ ಒಂದ್ರದ್ದು ಕೂಡ ನೀವು ಕ್ವಶನ್ ಪೇಪರ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ PYQsಲ್ಲಿ. ಕ್ಲಿಯರಾ? ಓಕೆನಾ? ಸೊ ಇಷ್ಟು ಮಾಡ್ತೀರಾ, ಇಷ್ಟು ಕ್ವಶನ್ಸ್ ಎಲ್ಲ ಚೆನ್ನಾಗಿ ಪ್ರಿಪೇರ್ ಆಗ್ತೀರಾ. ಕ್ಲಿಯರ್? ಸೊ ಇದಾದ್ಮೇಲೆ ಏನು ಮಾಡ್ತೀರಪ್ಪ ಅಂತಂದರೆ, ಡೋಂಟ್ ಮೇಕ್ ಮಿಸ್ಟೇಕ್ಸ್ ಇನ್ ಮ್ಯಾಪ್ ಕ್ವಶನ್. ನೋಡಿ ನಿಮಗೆ ಸುಲಭವಾಗಿ 5 ಮಾರ್ಕ್ ಬರುತ್ತೆ. ಕ್ಲಿಯರಾ? ಎಷ್ಟು ಮಾರ್ಕ್ಸು? 5 ಮಾರ್ಕ್ನ ತಗೋಬೋದು ಇಲ್ಲಿ ಮ್ಯಾಪ್ ಕ್ವಶನ್ನಲ್ಲಿ. ಕ್ಲಿಯರ್? ಸೊ ಮ್ಯಾಪ್ನ ಅವರೇ ಕೊಡ್ತಾರೆ, ನೀವೇನು ಮ್ಯಾಪ್ ಬರೆಯೋಂಗಿಲ್ಲ, ಮ್ಯಾಪ್ನ ಅವರೇ ಕೊಡ್ತಾರೆ. ಸೊ ಮ್ಯಾಪ್ ಅವರೇ ಕೊಟ್ಬಿಟ್ಟು ಟೋಟಲು 10 ಪ್ಲೇಸ್ ಕೊಡ್ತಾರೆ, ನೀವು ಅದರಲ್ಲಿ 5 ಪ್ಲೇಸ್ನ ಮಾರ್ಕ್ ಮಾಡಬೇಕು. ನೋಡಿ ಆರಾಮಾಗಿ ಮಾರ್ಕ್ ಮಾಡ್ಬೋದು. ಎಷ್ಟಲ್ಲಿ? 10 ಪ್ಲೇಸಸಲ್ಲಿ 5 ಮಾರ್ಕ್ನ ಆರಾಮಾಗಿ ಮಾರ್ಕ್ ಮಾಡ್ಬೋದು, ಏನು ಸಮಸ್ಯೆ ಆಗೋದಿಲ್ಲ. ನಾನೇನು ಮ್ಯಾರಥಾನ್ ಸೆಷನ್ನಲ್ಲಿ ಮಾಡ್ತಿದ್ದೀನಿ. ಓಕೆ, ಸೊ ಆ ಒಂದು ಏನು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಏನೇನು ಕೊಟ್ಟಿದ್ದೀನಿ ನಾನು 75+ ಸ್ಕೋರ್ ಮಾಡಲಿಕ್ಕೆ, ಆ ಒಂದು ಕ್ವಶನ್ಸ್ಗಳನ್ನು ಚೆಕ್ ಮಾಡಿ, ಅಲ್ಲಿರ್ತಕ್ಕಂಥ ಏನು ಪ್ಲೇಸಸ್ಗಳೇ ಕೊಡೋದು. ಕ್ಲಿಯರಾ? ಸೊ ಇದನ್ನು ಮ್ಯಾಪ್ ಕ್ವಶನ್ಸ್ ಯಾವ ಕಾರಣಕ್ಕೂ ಮಿಸ್ ಮಾಡಬೇಡಿ. ಸೊ ನೆಕ್ಸ್ಟು ಫೋಕಸ್ ಮೋರ್ ಆನ್ 2, 3, 4, 5 ಮಾರ್ಕ್ ಕ್ವಶನ್ಸ್. ಓಕೆ, ಸೊ ನೀವು ನೋಡಿ ಈ ಚಾಪ್ಟರ್ಗಳಲ್ಲಿ, ಓಕೆ, ಸೊ ಮತ್ತು ನೀವು ಸಪೋಸ್ ಬೇರೆ ಚಾಪ್ಟರ್ ಓದಬೇಕಂತಂದ್ರೂ ಕೂಡ ನಿಮ್ಮ ಫೋಕಸ್ ಜಾಸ್ತಿ 2, 3, 4, 5 ಮಾರ್ಕ್ ಕ್ವಶನ್ಸ್ ಮೇಲೆ ಇರಲಿ. ಯಾಕಂದರೆ ಈ MCQ ಮತ್ತು 1 ವರ್ಡ್ ಏನು ಗೊತ್ತಾ, ಅಲ್ಲಿ ಚಾಯ್ಸ್ ಇರೋದಿಲ್ಲ. ಓಕೆ, ನೀವು ಅದನ್ನು ಕಂಪಲ್ಸರಿ ಬರೀಲೇಬೇಕು. ಕೆಲವೊಬ್ಬರಿಗೆ ಅದು ಕಷ್ಟ ಆಗುತ್ತೆ, ಎಕ್ಸಾಮಲ್ಲೂ ಕೆಲವೊಬ್ರಿಗೆ ಕಷ್ಟ ಆಗಿದೆ. ಕ್ಲಿಯರಾ? ಸೊ ಬಟ್ ಇಲ್ಲಿ ಹಂಗಿಲ್ಲ. ಓಕೆ, ಇಲ್ಲಿ ಕೆಲವೊಂದು ಚಾಯ್ಸಸ್ ಕೂಡ ಇರೋದ್ರಿಂದ 2, 3, 4, 5 ಇದರಲ್ಲಿ ಓಕೆ ಏನಿರುತ್ತೆ, ಚಾಯ್ಸ್ ಇರೋದ್ರಿಂದ, ಆಯ್ಕೆ ಪ್ರಶ್ನೆಗಳಿರೋದ್ರಿಂದ ಏನು ಮಾಡಿ, ಇದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಇಲ್ಲಿ ನೀವು ಹೆಚ್ಚು ಮಾರ್ಕ್ಸ್ ತೊಗೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಹೋಗಿ. ಕ್ಲಿಯರಾ? ಸೊ ಇನ್ನು ನೆಕ್ಸ್ಟ್ ಒನ್ ಏನಪ್ಪ ಅಂತಂದರೆ ಆನ್ಸರ್ ರೈಟಿಂಗ್ ಪ್ರಾಪರ್ಲಿ. ಕ್ಲಿಯರಾ? ಸೊ ನೋಡಿ ನೀವು ಓದೋದಷ್ಟು ಇಂಪಾರ್ಟೆಂಟು. ಓಕೆ, ಸೊ ಅಷ್ಟೇ ಇಂಪಾರ್ಟೆಂಟು ಬರೆಯೋದು. ಅಲ್ಟಿಮೇಟಾಗಿ ನೀವೇನು ಓದಿದ್ದೀರ ಅನ್ನೋದಕ್ಕಿಂತ ಎಕ್ಸಾಮ್ ಪೇಪರಲ್ಲಿ ಏನು ಬರೆದಿದ್ದೀರ ಅನ್ನೋದು
ವೆರಿ ವೆರಿ ಇಂಪಾರ್ಟೆಂಟ್. ಕ್ಲಿಯರಾ? ಹಾಗಾಗಿ ಆನ್ಸರ್ ರೈಟಿಂಗ್ನ ಪ್ರಾಪರಾಗಿ ಏನು ಮಾಡಿ, ಪ್ರಾಕ್ಟೀಸ್ ಮಾಡಿ. ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರಲಿ, ಓಕೆ, ವರ್ಸ್ಟಾಗಿ ಬರಿಬೇಡಿ, ಅರ್ಥ ಆಗೋಂಗಿರಲಿ. ಓಕೆ, ತುಂಬ ಜನ ಇದಕ್ಕೂ ಮಾರ್ಕ್ಸ್ ಕಳ್ಕೊಳ್ತೀರಾ, ಹ್ಯಾಂಡ್ ರಿಟನ್ ಚೆನ್ನಾಗಿಲ್ಲ ಅಂತಂದರೆ, ತುಂಬ ವರ್ಸ್ಟಾಗಿದ್ದರೆ ಮಾರ್ಕ್ಸ್ನ ಕಳೀತಾರೆ. ಕ್ಲಿಯರಾ? ಸೊ ಅದಾದಮೇಲೆ ಆನ್ಸರ್ನ ಯಾವ ರೀತಿ ಬರೀತೀರಾ, ಪಾಯಿಂಟ್ ಫಾರ್ಮೆಟಲ್ಲೇ ಬರೀಬೇಕು. ಕ್ಲಿಯರಾ? ಸೊ ಯಾವ ರೀತಿ 2 ಮಾರ್ಕ್ ಕ್ವಶನ್ಸ್ ಆದರೆ 4 ಪಾಯಿಂಟ್ ಮಿನಿಮಮ್, ಕರೆಕ್ಟಾಗಿರೋ ಆನ್ಸರು ಮಿನಿಮಮ್ 4 ಪಾಯಿಂಟು. 3 ಮಾರ್ಕ್ ಕ್ವಶನ್ಸ್ ಆದರೆ 6 ಪಾಯಿಂಟ್ ಮಿನಿಮಮ್. ದೆನ್ 4 ಮಾರ್ಕ್ ಕ್ವಶನ್ಸ್ ಆದರೆ 8 ಪಾಯಿಂಟು. ಇದು ಮಸ್ಟ್ ಶುಡ್ ಬರೀಲೇಬೇಕು. ಕ್ಲಿಯರಾ? ರೈಟ್ ಆನ್ಸರ್ನ ಇಷ್ಟು ಬರೀಲೇಬೇಕು. ಇಷ್ಟು ಈ 5 ಸ್ಟೆಪ್ಸನ್ನು ಫಾಲೋ ಮಾಡಿ, ಡೆಫಿನೆಟಿಗೆ ಪಾಸ್ ಆಗೇ ಆಗ್ತೀರಾ. ಕ್ಲಿಯರಾ? ಸೊ ಮತ್ತೆ ಒಂದು ಸೆಕೆಂಡ್ ಕಮೆಂಟಲ್ಲಿ SST ಅಂತ ಹಾಕೋದನ್ನ ಮರಿಬೇಡಿ. ಮತ್ತು ಎಲ್ಲರಿಗೂ ಕೂಡ ಎಕ್ಸಾಮ್ 2ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.